ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನನ್ನ ಫಿಂಗರ್ ರಿಂಗ್ ಕಲೆಕ್ಷನ್ಸು. ಫಸ್ಟ್ ಒಂದು ಬಂದುಬಿಟ್ಟು ಪ್ಲೇನ್ ಹವಳದ ಡಿಸೈನ್ ಇರುವಂಥ ಒಂದು ಫಿಂಗರ್ ರಿಂಗು. ಸೊ ಇದು ಆಲ್ಮೋಸ್ಟ್ 3 ಗ್ರಾಮ್ ಇದೆ. ಸ್ವಲ್ಪ ಮಿಲಿಯಲ್ಲಿ ವೇರಿಯೇಷನ್ಸ್ ಇರ್ಬೋದು, ನಾನು ಹೇಳ್ತಿರೋದು ಎಕ್ಸಾಕ್ಟಾಗಿ ನೆನಪಿಲ್ಲ, ಬಟ್ ಆಸುಪಾಸು ಅಷ್ಟರಲ್ಲೇ ಇದೆ. ಸೊ ಇದು ಬಂದುಬಿಟ್ಟು ಸಿಂಗಲ್ ಹವಳ ಇರುವಂಥ ಡಿಸೈನು. ತುಂಬ ನಾರ್ಮಲ್ ಡಿಸೈನ್ ಏನಿದೆ, ಡೈಲಿ ವೇರ್ಗೆ ತುಂಬ ಚೆನ್ನಾಗಿದೆ. ಇದನ್ನು ಹುಡುಗಿಯರಿಗೂ ಚೆನ್ನಾಗಿರುತ್ತೆ, ಹುಡುಗರಿಗೂ ತುಂಬ ಚೆನ್ನಾಗಿರುತ್ತೆ ಈ ಡಿಸೈನ್ ಆ್ಯಕ್ಚುಲಿ. ಆ್ಯಂಡ್ ಡೈಲಿ ವೇರ್ಗೆ ತುಂಬ ಚೆನ್ನಾಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಅಂಡ್ ತುಂಬ ಕಡಿಮೆ ಗ್ರಾಮಲ್ಲೂ ಕೂಡ ಇದು ಆಗುತ್ತೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ರಿಂಗ್ ಡಿಸೈನ್ ಅಂತ ಹೇಳ್ಬೋದು. ಆ್ಯಂಡ್ ಇಯರ್ ಕಮ್ಸ್ ಮೈ ಸೆಕೆಂಡ್ ರಿಂಗ್, ಫಿಂಗರ್ ರಿಂಗ್ ಡಿಸೈನ್. ಇದು ಕೂಡ ಒಂದು ಸಿಂಗಲ್ ಸ್ಟೋನ್ ಇರುವಂಥ ಫಿಂಗರ್ ರಿಂಗು. ಒಂದೇ ಒಂದು ಸ್ಟೋನ್ ಇದೆ, ವೈಟ್ ಕಲರ್ದು, ತುಂಬ ಶೈನಿಂಗ್ ಕೊಡ್ತಾ ಇದೆ, ನೋಡ್ಬೋದು. ಇದು ಕೂಡ 2 ಗ್ರಾಮ್ ಅಥವಾ 2 ಗ್ರಾಮ್ಗಿಂತ ಒಂದು 100-200 ಮಿಲಿ ಎಕ್ಸ್ಟ್ರಾ ಇರ್ಬೋದೇನೋ, ನೆನಪಿಲ್ಲ. ತುಂಬ ಶೈನಿಂಗ್ ಚೆನ್ನಾಗಿದೆ ಸ್ಟೋನ್ದು. ಆ್ಯಂಡ್ ಲೈಟಾಗಿ ಫ್ಲವರ್ ಡಿಸೈನ್ಸ್ ಆ ಕಡೆ ಈ ಕಡೆ ಬಂದಿದೆ. ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದನ್ನು ಕೂಡ ನಾವು ಡೈಲಿ ವೇರ್ಗೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿರುವಂಥ ಡಿಸೈನ್, ಅಥವಾ ತುಂಬ ಫೇರ್ ಕಾಂಪ್ಲೆಕ್ಷನ್ ಇರೋವಂಥವ್ರು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರಿಂಗು. ಆ್ಯಂಡ್ ನಾನು ವೇರ್ ಮಾಡಿ ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿ ಇರೋವಂಥ ಡಿಸೈನ್ ಇದು. ಸಿಂಗಲ್ ಒಂದು ಸ್ಟೋನ್ ಏನಿದೆ ಅದೇ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಸೊ ಇದು ಬಂದುಬಿಟ್ಟು ನನ್ನ ಸೆಕೆಂಡ್ ರಿಂಗ್ ಡಿಸೈನ್. ಆ್ಯಂಡ್ ದಿಸ್ ಈಸ್ ಒನ್ ಮೋರ್ ರಿಂಗ್ ವಿತ್ ಅ ಫ್ಲವರ್ ಡಿಸೈನ್. ಇದು ಆಲ್ಮೋಸ್ಟ್ ತುಂಬ ಹಳೇದೇ ಡಿಸೈನು. ಎರಡು ಸ್ಟೋನು, ಗ್ರೀನ್ ಮತ್ತು ಡಾರ್ಕ್ ಮರೂನ್ ಕಲರಲ್ಲಿ 2 ಸ್ಟೋನ್ಸ್ ಇದೆ. ಸುತ್ತ ಫ್ಲವರ್ ಡಿಸೈನ್ ಇದೆ. ಆ್ಯಂಡ್ ಇದು ಒಕೇಶ್ನಲಿ ವೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಡೈಲಿ ಯೂಸ್ ಮಾಡಿದ್ರೆ ಕಟ್ಟಾಗೋ ಚಾನ್ಸಸ್ ಜಾಸ್ತಿ, ಬಿಕಾಸ್ ಜಾಸ್ತಿ ಗ್ರಾಮ್ಸಲ್ಲಿ ಮಾಡಿಸಿದ್ರೆ ಮೇ ಬಿ ಕಟ್ಟಾಗೋ ಚಾನ್ಸಸ್ ಕಡಿಮೆ ಅನಿಸುತ್ತೆ. ಬಟ್ ಇದು ತುಂಬ ಕಡಿಮೆ ವೆಯ್ಟೇಜಲ್ಲಿದೆ, ಆಲ್ಮೋಸ್ಟ್ 2 ಗ್ರಾಮ್ ಅಷ್ಟು ಇರ್ಬೋದು. ಸೊ ಏನಾಗ್ತಾಯಿದೆ, ಅದು ಅಕೇಶ್ನಲಿ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಡೈಲಿ ವೇರ್ಗೆ ಸ್ವಲ್ಪ ಸ್ಕ್ರ್ಯಾಚಸ್ ಆಗೋದು ಆ ಥರ ಚಾನ್ಸಸ್ ಇದೆ. ಸೊ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಡಿಮೆ ಗ್ರಾಮಲ್ಲಿ ತುಂಬ ಗ್ರ್ಯಾಂಡಾಗಿ ಕಾಣಿಸೋವಂಥ ಒಂದು ಫಿಂಗರ್ ರಿಂಗ್ ಡಿಸೈನು. ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಇದು ನಾರ್ಮಲ್ ಗೋಲ್ಡ್ ಆಗಿರೋದ್ರಿಂದ ಅಷ್ಟೊಂದು ಶೈನಿಂಗ್ ಇಲ್ಲ. 916 ತೊಗೊಂಡ್ರೆ ತುಂಬ ಚೆನ್ನಾಗಿ ಶೈನಿಂಗ್ ಇರುತ್ತೆ. ಸೊ ಇದು ಕೂಡ ಒಂದು ಒಳ್ಳೆ ಡಿಸೈನ್. ಸೊ ಇದು ಬಂದುಬಿಟ್ಟು ನೆಕ್ಸ್ಟ್ ಫಿಂಗರ್ ರಿಂಗ್. ಇದು ಪರ್ಪಲ್ ಕಲರ್ ಸ್ಟೋನಲ್ಲಿ ಮಾಡಿಸಿರೋವಂಥ ಫಿಂಗರ್ ರಿಂಗು. ಇದು 5 ಗ್ರಾಮ್ ಇದೆ. ಸೊ ಇದೇನಿದೆ, ಮಧ್ಯದಲ್ಲಿ ಸ್ಟೋನ್ ಇದೆ, ಆ ಕಡೆ ಈ ಕಡೆ ಕಂಬಗಳ ಡಿಸೈನು, ಮತ್ತು ಆ ಕಡೆ ಈ ಕಡೆ ಸ್ವಲ್ಪ ಒಂಥರ ಫ್ಲವರ್ ಡಿಸೈನ್ ಕೂಡ ಇದೆ ಇದರಲ್ಲಿ. ಇದು ತುಂಬ ತಿಕ್ಕಾಗೆ ಬಂದಿದೆ, ಬಿಕಾಸ್ ಇಟ್ ಈಸ್ 5 ಗ್ರಾಮ್. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ವಿಡಿಯೋದಲ್ಲಿ ಸ್ವಲ್ಪ ಪರ್ಪಲ್ ಕಲರ್ ಸ್ಟೋನ್ದು ಶೈನಿಂಗ್ ಕಡಿಮೆ ಕಾಣಿಸ್ತಾ ಇದೆ, ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅದು ಶೈನಿಂಗ್ ಎಲ್ಲ. ಬಟ್ ವೈಟ್ ಕಲರ್ ಏನಿದೆ ಆ ಥರ ತುಂಬ ಜಾಸ್ತಿ ಶೈನಿಂಗ್ ಇಲ್ಲ, ಬಿಕಾಸ್ ಹಿಂದ್ಗಡೆ ಪಾರ್ಟ್ ಏನಿದೆ ಕವರ್ ಆಗಿದೆ, ಅದರಲ್ಲೂ ಕವರ್ ಆಗಿದೆ, ಬಟ್ ಇದು ಅಷ್ಟು ಶೈನಿಂಗ್ ಕೊಡ್ತಾ ಇಲ್ಲ. ಬಟ್ ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ 5 ಗ್ರಾಮ್ಸಲ್ಲಿ ಆಗಿರೋವಂಥ ಫಿಂಗರ್ ರಿಂಗ್. ಓಕೆ, ನನ್ನ ನೆಕ್ಸ್ಟ್ ರಿಂಗ್ ಬಂದುಬಿಟ್ಟು 2.2 ಗ್ರಾಮ್ ಅಥವಾ 2.5 ಗ್ರಾಮ್ಸ್ ಅರೌಂಡ್ ಇರ್ಬೋದು, 2.5 ಗ್ರಾಮ್ ಅಷ್ಟು ಇರ್ಬೋದು. ಇದು ಕೂಡ ಏನು ಪ್ರೀವಿಯಸ್ ನೋಡಿದ್ವಿ ಪರ್ಪಲ್ ಕಲರ್ ಸ್ಟೋನ್ದು ಅದೇ ಥರ ಸ್ವಲ್ಪ ಡಿಸೈನ್ ಬರುತ್ತೆ. ಸುತ್ತ ವೈಟ್ ಸ್ಟೋನು, ಮಧ್ಯದಲ್ಲಿ ಏನಿದೆ ಮರೂನ್ ಅಥವಾ ಪಿಂಕಿಶ್ ಸ್ಟೋನ್ ಇದೆ. ಇದು ಕೂಡ ನಾನು ತುಂಬ ಡೈಲಿ ವೇರ್ ಮಾಡಿದ್ದೀನಿ. ಸೊ ಸ್ಟೋನ್ಸ್ ಕೂಡ ಬಿದ್ದೋಗಿದೆ, ಬಟ್ ತುಂಬ ಒಳ್ಳೆ ಡಿಸೈನ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಮೈ ಫಸ್ಟ್ ರಿಂಗ್ ಅಂತಲೇ ಹೇಳ್ಬೋದು. ತುಂಬ ಹಳೆಯದು, ಬಟ್ ಚೆನ್ನಾಗಿ ಬಾಳಿಕೆ ಬಂತು. ಬಟ್ ಸ್ಟೋನ್ಸ್ ಏನಿದೆ ಅದು ಬಿದ್ದೋಗುತ್ತೆ. ಸೊ ಡೈಲಿ ವೇರ್ಗೆ ಈ ಸ್ಟೋನ್ಸ್ ಏನು ಇಲ್ಲದೆ ಇರೋವಂಥ ರಿಂಗ್ನ ಚೂಸ್ ಮಾಡೋದು ತುಂಬ ಬೆಟರ್ ಆಪ್ಷನ್ ಆಗಿರುತ್ತೆ. ಸೊ ಇದೇನು ಅಷ್ಟು ಬೇಗ ಬಿದ್ದಿರಲಿಲ್ಲ ಇತ್ತೀಚೆಗೆ. ಇಟ್ ಈಸ್ ಆಲ್ಮೋಸ್ಟ್ 8-9 ಇಯರ್ಸ್ ಓಲ್ಡ್, ಬಟ್ ಇತ್ತೀಚೆಗೇನೋ ಅಷ್ಟೇ ವೈಟ್ ಕಲರ್ ಸ್ಟೋನ್ಸು ಬಿದ್ದೋಗಿದೆ. ತುಂಬ ಚೆನ್ನಾಗಿ ಬಾಳಿಕೆ ಬಂತು, ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ.
ಆ್ಯಂಡ್ ಹಿಯರ್ ಕಮ್ಸ್ ಒನ್ ಮೋರ್ ಡಿಸೈನ್. ಸೊ ಇದು ನನಗೆ ಗಿಫ್ಟಾಗಿ ಸಿಕ್ಕಿದ್ದು ಮದುವೆಯಲ್ಲಿ. ಸಿಂಗಲ್ ಹವಳ ಇದೆ, ಸುತ್ತ ಡಿಸೈನ್, ಅದಕ್ಕೆ ಏನಂತಾರೋ ನನಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಆ ಥರ ಡಿಸೈನ್ ಇದೆ. ಇದು ಕೂಡ ಕಡಿಮೆ ಗ್ರಾಮಲ್ಲಿ, ಐ ಮೀನ್ 3 ಗ್ರಾಮ್ ಒಳಗಡೆನೇ ಇದೆ. ತುಂಬ ರಿಚ್ ಲುಕ್ ಕೊಡುತ್ತೆ, ಅಂದರೆ ಫುಲ್ ಕವರೇಜ್ ಥರ ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಆ್ಯಂಡ್ ಗಟ್ಟಿನೂ ಕೂಡ ಇದೆ, ತೆಳು ಏನಿಲ್ಲ, ಬಟ್ ತುಂಬ ಚೆನ್ನಾಗಿ ಫಿನಿಶಿಂಗ್ ಇದೆ. ಕೆಲವೊಂದು ಈ ಥರ ಡಿಸೈನ್ಸ್ ನೋಡಿದ್ದೀನಿ, ಫಿನಿಶಿಂಗ್ ಅಷ್ಟು ಚೆನ್ನಾಗಿರಲ್ಲ, ಬಟ್ ಇದು ಫಿನಿಶಿಂಗ್ ಕೂಡ ಚೆನ್ನಾಗಿದೆ, ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಸ್ವಲ್ಪ ಸೈಜ್ ನನಗೆ ಚಿಕ್ಕದಾಗಿದೆ, ಸೊ ನೋಡ್ಬೋದು ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ. ಇಟ್ ಈಸ್ ಇನ್ಸೈಡ್ 3 ಗ್ರಾಮ್ ಒಳಗಡೆ ಇಷ್ಟು ಚೆನ್ನಾಗಿ, ಇಷ್ಟು ಗ್ರ್ಯಾಂಡ್ ಆಗಿರುವಂಥ ರಿಂಗು ತುಂಬ ಚೆನ್ನಾಗಿ ಇರುತ್ತೆ. ಸೊ ತುಂಬ ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅನ್ನೋರು ಈ ಡಿಸೈನ್ಗೆ ಹೋಗ್ಬೋದು. ತುಂಬ ಚೆನ್ನಾಗಿದೆ ಫಿಂಗರ್ ರಿಂಗು, ನೋಡ್ತಾ ಇದ್ದೀರಾ, ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. ಹವಳ ಕೂಡ ಇದೆ, ಫುಲ್ ಪ್ಲೇನ್ ಏನಿಲ್ಲ, ಗೋಲ್ಡು, ತುಂಬ ಚೆನ್ನಾಗಿದೆ ಡಿಸೈನ್. ಆ್ಯಂಡ್ ದಿಸ್ ಫಿಂಗರಿಂಗ್, ಇದು ನಮ್ಮ ಅಮ್ಮಂದು. ಸೊ ಇಬ್ರಿಗೂ ಒಂದೇ ಡಿಸೈನ್, ಸ್ವಲ್ಪ ವೇರಿಯೇಷನ್ಸ್ ಇದೆ ಅಷ್ಟು ಬಿಟ್ಟರೆ. ಇಲ್ಲಿ ಗ್ರೀನ್ ಕಲರ್ ಮಧ್ಯದಲ್ಲಿ ಸ್ಟೋನ್ ಇದೆ, ಸುತ್ತ ವೈಟ್ ಕಲರ್ ಸ್ಟೋನ್. ನನ್ನ ಪಿಂಕ್ ಕಲರ್ ಸ್ಟೋನ್ ಏನಿದೆ ಅದ್ರ ಬದಲು ಇಲ್ಲಿ ಗ್ರೀನ್ ಇದೆ. ಆ್ಯಂಡ್ ಆ ಕಡೆ ಈ ಕಡೆ ಏನಂದ್ರಲ್ಲಿ ಕಂಬ ಡಿಸೈನ್ ಇದೆ, ಬಟ್ ಇದರಲ್ಲಿ ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ಮುಂದ್ಗಡೆ ಹೈಲೈಟ್ ಮಾಡಿದ್ದಾರೆ, ಹಿಂದೆ ಸ್ವಲ್ಪ ತಿನ್ನಾಗಿದೆ. 5 ಗ್ರಾಮ್ಸಲ್ಲಿದೆ, ತುಂಬ ಚೆನ್ನಾಗಿ ಕಾಣ್ತು, ತುಂಬ ರಿಚ್ಚಾಗಿ ಕಾಣಿಸ್ತಾ ಇದೆ. ಐ ಮೀನ್ ಜಾಸ್ತಿ ಗ್ರಾಮ್ಸಲ್ಲಿ ಆಗಿದೆಯೇನೋ ಅನ್ನೋ ಥರ ಈ ರಿಂಗ್ ಕಾಣಿಸ್ತಾ ಇದೆ. ಇದು ಕೇವಲ 5 ಗ್ರಾಮ್ಸಲ್ಲಿ ಆಗಿರೋವಂಥ ರಿಂಗು. ವೇರ್ ಮಾಡಿ ಕೂಡ ತೋರಿಸ್ತೀನಿ ನಾನು ಹೇಗೆ ಕಾಣಿಸುತ್ತೆ ಅಂತ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಶೈನಿಂಗ್ ಏನಿದೆ, ಗ್ರೀನ್ ಕಲರ್ ಸ್ಟೋನ್ದು ತುಂಬ ಚೆನ್ನಾಗಿದೆ, ತುಂಬ ರಿಚ್ ಲುಕ್ ಕೊಡುತ್ತೆ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ಮೇಲೆ. 5 ಗ್ರಾಮ್ಸ್ ಅಂತ ಅನಿಸೋದೇ ಇಲ್ಲ, ತುಂಬ ಜಾಸ್ತಿ ಇರಬೇಕು ಅಂತ ಅನಿಸುತ್ತೆ ನೋಡೋದಕ್ಕೆ, ಬಟ್ ಇಟ್ ಈಸ್ ಇನ್ 5 ಗ್ರಾಮ್ಸ್. ತುಂಬ ಚೆನ್ನಾಗಾಗಿದೆ ಡಿಸೈನು. ಆ್ಯಂಡ್ ಅದರಲ್ಲಿ ಇದು ವೈಟ್ ಸ್ಟೋನ್ಸ್ ಏನಿದೆ ಅದನ್ನು ಇನ್ನು ಕರ್ವ್ ಫಿನಿಶಿಂಗ್ ಇದೆ, ಇದರಲ್ಲಿ ಸ್ವಲ್ಪ ಏನು ಹೇಳ್ತೀವಿ ತುದಿ ಥರ ಕಾಣಿಸುತ್ತೆ, ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಡಿಸೈನ್ಗೆ. ಸೊ ನಾನಿಲ್ಲಿ ಫೈನಲಿ ಈ ಎಲ್ಲ ರಿಂಗ್ಸ್ನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಏನೆಲ್ಲ ರಿಂಗ್ಸ್ ತೋರಿಸ್ದೆ ಅದೆಲ್ಲದನ್ನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಕೆಲವೊಂದು ಆಗ್ತಾಯಿದೆ, ಕೆಲವೊಂದು ಇದು ಟೈಟ್ ಆಗ್ತಾಯಿದೆ. ಆ್ಯಂಡ್ ಕೆಲವೊಂದು ನನ್ನ ಪರ್ಪಲ್ ಕಲರ್ದು ಅವಳ ಡಿಸೈನ್ ಇದೆಯಲ್ಲ, ಅದನ್ನು ನಾನು ಡೈಲಿ ವೇರ್ ಮಾಡ್ತೀನಿ. ಸೊ ಇದೆಲ್ಲ ನನ್ನ ರಿಂಗ್ಸ್ ಕಲೆಕ್ಷನ್ಸ್. ಸೊ ಎಲ್ಲ ಸಿಮಿಲರ್ ಇದೆ, ಸ್ಟೋನ್ಸಿಂದು ಪ್ಲೇನ್ ಅಂತ ಯಾವುದೂ ಇಲ್ಲ. ಚಿಕ್ಕದೊಂದು ಸ್ಟೋನಿಂದು ಅದು ಪ್ಲೇನ್ ಇರ್ಬೋದು. ಸೊ ದೀಸ್ ಆರ್ ಮೈ ರಿಂಗ್ ಕಲೆಕ್ಷನ್ಸ್. Thanks for watching. Please like, subscribe, comment. Thanks for watching. Bye bye.